Hi everyone, welcome back to another new video. ಸೊ ನೆಕ್ಸ್ಟ್ ಇವಾಗ ನಾವು ಒ ಎಸ್ ಐ ಮಾಡಲ್ನ ಲೇಯರ್ ಬೈ ಲೇಯರ್ ಸ್ಟೆಪ್ ಬೈ ಸ್ಟೆಪ್ ನಮ್ಮ ರಿಕ್ವೆಸ್ಟ್ ಹೇಗೆ ಸರ್ವರ್ಗೆ ಸೆಂಡ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಾವು ಒ ಎಸ್ ಐ ಮಾಡೆಲ್. ಸೊ ಒ ಎಸ್ ಐ ಮಾಡೆಲ್ ಇಟ್ ಕನ್ಸಿಸ್ಟ್ ಆಫ್ 7 ಲೇಯರ್ಸ್. ಸೊ 7 ಸ್ಟೆಪ್ಸ್ ಅಲ್ಲಿ ನಿಮ್ದು ಕಮ್ಯುನಿಕೇಶನ್ ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ. ಸೊ ನಾವಿವಾಗ ಲೇಯರ್ ಬೈ ಲೇಯರ್ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಾರ್ ದಟ್ let me grab my tool and let me draw 7 layers for you. When you type google.com in your laptop, it starts with a layer 7. So this is layer 7. Let us call it as layer 7, L7. So this layer is known as application layer. Application layer. Why it's application layer means, ಸೊ ಈ ಒಂದು ಫಸ್ಟ್ ಲೇಯರ್ ಅಲ್ಲಿ ಸೊ assume that, so as we discussed before, the OSI model from request initiation side goes from layer 7 to layer 1. So first let me name all these layers. So now we have named all these layers. So in that layer 7 is application layer. So application layer ಅಲ್ಲಿ basically ಏನಾಗುತ್ತಪ್ಪ ಅಂತಂದ್ರೆ, so as soon as you type google.com in your laptop, so basically ಯಾವ ಟೈಪ್ ಆಫ್ ರಿಕ್ವೆಸ್ಟ್ ನ ಇನಿಷಿಯೇಟ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅನ್ನೋದು ಈ ಒಂದು ಅಪ್ಲಿಕೇಶನ್ ಲೇಯರ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಇನ್ ಅಪ್ಲಿಕೇಶನ್ ಲೇಯರ್ ನಥಿಂಗ್ ಬಟ್ ಯಾವ ಟೈಪ್ ಆಫ್ ರಿಕ್ವೆಸ್ಟ್, ಯಾವ ಟೈಪ್ ನ ಯೂಸ್ ಮಾಡಬೇಕು ರಿಕ್ವೆಸ್ಟ್ ನ ಸೆಂಡ್ ಮಾಡೋದಕ್ಕೆ, ವೆದರ್ ಇಟ್ಸ್ HTTP ಆರ್ ವೆದರ್ ವಿ ಶುಡ್ ಯೂಸ್ HTTPS. So what is the difference between HTTP and HTTPS? So HTTP uses port 80 over internet to browse websites using standard browsing method. So HTTP undergoes standard browsing. So ಯಾವುದೇ ರೀತಿ ಅಡಿಷನಲ್ ಸೆಕ್ಯೂರಿಟಿ ಮೆಥಡ್ ಏನು ಫಾಲೋ ಮಾಡೋದಿಲ್ಲ. ಅದೇ ನೀವು HTTPS ನ ತಗೊಂಡ್ರೆ, ಸೊ S ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರ್. ಸೊ HTTP ಸೆಕ್ಯೂರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಟ್ ಪ್ರಿಫರ್ಸ್ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ with security it tries to browse ಅಂತ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ HTTP and HTTPS. ಸೊ HTTP is a standard browsing method and HTTPS is a browsing method with security. ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲೇಯರ್ ಅಲ್ಲಿ HTTP ಅಥವಾ HTTPS ರಿಕ್ವೆಸ್ಟ್ ಇನಿಷಿಯೇಷನ್ ಆಗುತ್ತೆ. HTTP ಅಥವಾ HTTPS ಯೂಸ್ ಮಾಡ್ಕೊಂಡು ರಿಕ್ವೆಸ್ಟ್ ಇನಿಷಿಯೇಟ್ ಆಗುತ್ತೆ. ರಿಕ್ವೆಸ್ಟ್ ಇನಿಷಿಯೇಷನ್ ಟೇಕ್ಸ್ ಪ್ಲೇಸ್. ರಿಕ್ವೆಸ್ಟ್ ಇನಿಷಿಯೇಷನ್. ಸೊ ನಿಮ್ದು ಡೇಟಾ ರಿಕ್ವೆಸ್ಟ್ ಇನಿಷಿಯೇಷನ್. ಸೊ ಇಲ್ಲಿ ನಿಮಗೆ ಏನು ಡೇಟಾ ಬೇಕು, ಸೊ ನಿಮ್ಗೆ ಏನಾದರೂ ಒಂದು ಗೂಗಲಲ್ಲಿ ಡೇಟಾ ಬೇಕಿದ್ರೆ ಅದನ್ನ ಫೆಚ್ ಮಾಡೋದಾಗಿರೋ, ಅಥವಾ ಗೂಗಲ್ಲೇ ಬೇಕು, ಗೂಗಲ್ ಲ್ಯಾಂಡಿಂಗ್ ಪೇಜ್ ಬೇಕು ಅಂತಂದ್ರೆ google.com ಅಂತ ನಾವೇನು ಟೈಪ್ ಮಾಡ್ತೀವಿ ಆಸ್ ಇನ್ ಅವರ್ ಎಕ್ಸಾಂಪಲ್, ಸೊ ದಟ್ ಇಟ್ ಸೆಲ್ಫ್ ಇಸ್ ಎ ಡೇಟಾ ವಿ ಆರ್ ರಿಕ್ವೆಸ್ಟಿಂಗ್ ಟು ಗೂಗಲ್ ಸರ್ವರ್. ಸೊ ದಟ್ಸ್ ವೈ ದಿಸ್ ಲೇಯರ್ is called application layer, in which it uses HTTP or HTTPS for data request initiation. ಸೊ ಸಿಂಪಲ್ ಆಗಿ ಲೇಯರ್ 7 ಅಂದ್ರೆ ಏನು ಅಂತ ನೀಟಾಗಿ ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಡೇಟಾನ ರಿಕ್ವೆಸ್ಟ್ ಮಾಡೋದಕ್ಕೆ ಇನಿಷಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ ದ ಲೇಯರ್ 6 is called as presentation layer. ಸೊ ವಾಟ್ ಡು ಯು ಮೀನ್ ಬೈ ಪ್ರೆಸೆಂಟೇಷನ್ ಲೇಯರ್? ಸೊ ಪ್ರೆಸೆಂಟೇಷನ್ ಅನ್ನೋ ವರ್ಡ್ ಅಲ್ಲೇ ಇದೆ, ನೀವು ಪ್ರೆಸೆಂಟ್ ಮಾಡೋದು, ನಿಮ್ಮ ಡೇಟಾನ ತೋರಿಸೋದು, ಡೇಟಾ ರಿಕ್ವೆಸ್ಟ್, ನಿಮ್ಗೆ ಏನು ರಿಕ್ವೆಸ್ಟ್ ಕಳಿಸ್ತಿದ್ದೀರಾ ಅದನ್ನ ರೆಪ್ರೆಸೆಂಟ್ ಮಾಡೋದು. ಸೊ ಹೌ ಆರ್ ಯು ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ರಿಕ್ವೆಸ್ಟ್ ಡೇಟಾ? ಸೊ ನೀವೇನಾದ್ರೂ ಒಂದು ರಿಕ್ವೆಸ್ಟ್ ನ ಸೆಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀರಾ? ಸೊ ಈ ಒಂದು ಸ್ಟೆಪ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯು ಹ್ಯಾವ್ ಟು ಎನ್ಕ್ರಿಪ್ಟ್ ಯುವರ್ ಡೇಟಾ. ಸೊ if you send your request over internet, there may be a chance that there may be a probability that your data may get stealed or hacked by someone. So ಅದಕ್ಕೋಸ್ಕರ ಈ ನೆಕ್ಸ್ಟ್ ಆಸ್ ಸೂನ್ ಆಸ್ ದ ಡೇಟಾ ರಿಕ್ವೆಸ್ಟ್ ಇನಿಷಿಯೇಷನ್, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಡೇಟಾನ ಎನ್ಕ್ರಿಪ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಡೇಟಾ ಎನ್ಕ್ರಿಪ್ಷನ್ ಈ ಒಂದು ಲೇಯರ್ ಅಲ್ಲಿ ಪರ್ಫಾರ್ಮ್ ಆಗುತ್ತೆ. ಸೊ ಡೇಟಾ ಎನ್ಕ್ರಿಪ್ಷನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ನೀವು ತುಂಬಾ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಲೆಟ್ಸೆ
we have ಡೇಟಾ, ಲೆಟ್ಸ್ ಇಟ್ ಕಾಲ್ ಅಸ್ ABC. ಸೊ ನಮ್ಮ ಹತ್ರ ABC ಅಂತ ಒಂದು ಡೇಟಾ ಇದೆ. ಸೊ ಆ ಡೇಟಾನ ಇಂಟರ್ನೆಟ್ಟಲ್ಲಿ, ನೆಟ್ವರ್ಕಲ್ಲಿ ನಮ್ಮ ಡೆಸ್ಟಿನೇಷನ್ ಸಿಸ್ಟಮ್ಗೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಸ್ಟೀಲ್ ಮಾಡಿದ್ರು ಕೂಡ ಅದು ಅವರಿಗೆ ಗೊತ್ತಾಗಬಾರ್ದು, ಅದು ಎನ್ಕ್ರಿಪ್ಟೆಡ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಾವು ಅದನ್ನು ಹೇಗೆ ಎನ್ಕ್ರಿಪ್ಟ್ ಮಾಡ್ತೀವಿ, ಎನ್ಕ್ರಿಪ್ಷನ್ ಈಸ್ ನಥಿಂಗ್ ಬಟ್ ಆ್ಯಡಿಂಗ್ ಸೆಕ್ಯೂರಿಟಿ. ಸೊ ಅದನ್ನು ಹೇಗೆ ಮಾಡ್ತೀವಿ ಅಂತಂದರೆ, ಲೆಟ್ಸ್ ಎ ABC ನಡುವೆ ನಮಗೆ ಪರ್ಸ್ನಲ್ ಆಗಿ, ನಮಗೆ ಮತ್ತು ಡೆಸ್ಟಿನೇಷನ್ ಸರ್ವರ್ಗೆ ಗೊತ್ತಿರೋ ಅಥವಾ ಡೆಸ್ಟಿನೇಷನ್ ಪರ್ಸನ್ಗೆ ಗೊತ್ತಿರೋ ಥರ ನಾವು ಅದ್ರ ನಡುವೆ ಒಂದೊಂದು ನಂಬರ್ನ ಆ್ಯಡ್ ಮಾಡ್ತೀವಿ. ಲೆಟ್ಸ್ ಎ ABC ನಡುವೆ 1A 2B 3C ಅಂತ ನಾವು ಆ್ಯಡ್ ಮಾಡಿ ಎನ್ಕ್ರಿಪ್ಟ್ ಮಾಡಿ ಸೆಂಡರ್ಗೆ ಸೆಂಡ್ ಮಾಡ್ತೀವಿ. ಸೊ ದಟ್ ಅವರು ರಿಸೀವ್ ಮಾಡ್ಕೋಬೇಕಾದ್ರೆ ಅವರು ಡಿಕ್ರಿಪ್ಟ್ ಮಾಡ್ತಾರೆ. ಸೊ ಓನ್ಲಿ ದ ರಿಸೀವರ್ ಎಂಡಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅದು ಹೇಗೆ ಡಿಕ್ರಿಪ್ಟ್ ಮಾಡಬೇಕು ಅಂತ. ಸೊ ಅವರು ಸೋರ್ಸಿಂದ ಬರಬೇಕಾದ್ರೆ ನನಗೆ ಎನ್ಕ್ರಿಪ್ಷನ್ ಆಗಿದೆ, ABC ನಡುವೆ 1 2 3 ಬಂದಿದೆ. ಸೊ ಐ ಹ್ಯಾವ್ ಟು ರಿಮೂವ್ 1 2 3 ಆ್ಯಂಡ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಡೇಟಾ ಈಸ್ ದ ಆ್ಯಕ್ಚುಯಲ್ ಡೇಟಾ ದಟ್ ಐ ಮಸ್ಟ್ ರಿಸೀವ್ ಅನ್ನೋದು ಗೊತ್ತಿರುತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಆಗಿ ಎನ್ಕ್ರಿಪ್ಷನ್ ಅಂದ್ರೆ ಏನು ಅನ್ನೋದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ನೆಕ್ಸ್ಟ್ ಕಮ್ಸ್ ದ ಲೇಯರ್ 5 ಕಾಲ್ಡ್ ಸೆಷನ್ ಲೇಯರ್. ಸೊ ವಾಟ್ ಡು ಯು ಮೀನ್ ಬೈ ಸೆಷನ್ ಲೇಯರ್? ಸೊ ಸೆಷನ್ ಲೇಯರ್ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ, ಆಸ್ ದ ನೇಮ್ ಇಟ್ ಸೆಲ್ಫ್ ಸೌಂಡ್ಸ್, ಸೆಷನ್ ವಿಲ್ ಬಿ ಕ್ರಿಯೇಟೆಡ್. ಸೆಷನ್ ಕ್ರಿಯೇಟ್ ಆಗುತ್ತೆ. ಏನು ಸೆಷನ್ ಕ್ರಿಯೇಟ್ ಆಗುತ್ತೆ? ಸೊ ನೀವು ಒಂದು ಗೂಗಲ್ಗೆ ರಿಕ್ವೆಸ್ಟ್ನ ಇನಿಷಿಯೇಟ್ ಮಾಡ್ತಾ ಇದ್ದೀರಾ. ಸೊ ನೀವು ಹೇಗೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬಿಫೋರ್ ಎಂಟರಿಂಗ್ ಇನ್ ಟು ದ OSI ಮಾಡಲ್ TCP ಹ್ಯಾಂಡ್ ಶೇಕ್ ಹೇಗಾಯಿತು, ಅದೇ ರೀತಿ ಒಂದು ಸೆಷನ್ ಕ್ರಿಯೇಟ್ ಆಗುತ್ತೆ. ಸೆಷನ್ ಇಸ್ ನಥಿಂಗ್ ಬಟ್ ಅಟ್ 10 to 15 ಮಿನಿಟ್ಸ್ ಆಫ್ ಸೊ ಬೇಸಿಕ್ ಆಗಿ ಹೇಳಬೇಕು ಅಂತಂದರೆ, ಸೆಷನ್ ಅಂದರೆ ಒಂದು 10 ಮಿನಿಟ್ ಸೆಷನ್, 15 ಮಿನಿಟ್ ಸೆಷನ್, ಅಂದರೆ ಒಂದು 10 to 15 ಮಿನಿಟ್ಸ್ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಎಂಗೇಜ್ ಆಗ್ತೀವಲ್ವಾ, ಅದನ್ನು ಒಂದು ಸೆಷನ್ ಅಂತ ಕರಿತೀವಿ. ಸೊ ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಸೆಂಡರ್ಗೂ ರಿಸೀವರ್ಗೂ ಎರಡರ ಜೊತೆಗೆ ಒಂದು ಸೆಷನ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ both of them will be active in that session in that particular timings. ಸೊ ಆ ಒಂದು ಸೆಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂತಂದರೆ, ಎರಡೂ ಸಿಸ್ಟಮ್ಗಳು ಆಕ್ಟಿವ್ ಇರೋದ್ರಿಂದ, ಸೊ ಸೆಂಡರು ಡೇಟಾನ ಸೆಂಡ್ ಮಾಡಿ, ರಿಸೀವರ್ ಅದನ್ನು ರಿಸೀವ್ ಮಾಡಿ ಪುನಃ ಅದರ ರೆಸ್ಪಾನ್ಸ್ ಕಳಿಸೋವರೆಗೂ ದಿಸ್ ಸೆಂಡರ್ ವಿಲ್ ಬಿ ಆಕ್ಟಿವ್ ಟು ರಿಸೀವ್ ದಟ್ ರೆಸ್ಪಾನ್ಸ್. ಸೊ ದಟ್ಸ್ ದ ರೀಸನ್ ಇಟ್ ಕ್ರಿಯೇಟ್ಸ್ ದ ಸೆಷನ್ ಓವರ್ ಹಿಯರ್ ಇನ್ ದಿಸ್ ಲೇಯರ್ 5. ಸಿಂಪಲ್. ಸೊ ನಾವು ಈ ರೀತಿ ಈ ಲೇಯರ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೆಕ್ಸ್ಟ್ ದ ಲೇಯರ್ 4. ದ ಲೇಯರ್ 4 is named as ಟ್ರಾನ್ಸ್ಪೋರ್ಟೇಷನ್ ಲೇಯರ್. ಟ್ರಾನ್ಸ್ಪೋರ್ಟೇಷನ್ ಲೇಯರ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲೇಯರಲ್ಲಿ ಏನಾಗುತ್ತಪ್ಪ ಅಂತಂದರೆ, ಯಾವ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡಿ ನಾವು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಈ ಒಂದು 3 ಲೇಯರ್ಸಲ್ಲಿ ಏನಾಯಿತು ಅಂತ ಅಂದರೆ, HTTPS ಡೇಟಾ ರಿಕ್ವೆಸ್ಟ್ ಇನಿಷಿಯೇಷನ್ ಆಯಿತು. ಆ ಡೇಟಾನ ರಿಕ್ವೆಸ್ಟ್ ಮಾಡಾದ್ಮೇಲೆ ನಾವು ಕಳಿಸ್ತಿರೋ ಒಂದು ಡೇಟಾನ ಎನ್ಕ್ರಿಪ್ಷನ್ ಕೂಡ ಮಾಡಿ ಆಯಿತು. ಎನ್ಕ್ರಿಪ್ಷನ್ ಆದಮೇಲೆ ಸೆಂಡರ್ ಮತ್ತು ರಿಸೀವರ್ ನಡುವೆ ಒಂದು ಸೆಷನ್ ಕ್ರಿಯೇಟ್ ಆಯಿತು. ಸೊ ದಟ್ ಇನ್ ಅ ಸ್ಪೆಸಿಫೈಡ್ ಇಂಟರ್ವಲ್ ಆಫ್ ಟೈಮ್ ಅವು ಆಕ್ಟಿವ್ ಆಗಿ, ಸೊ ಬೋತ್ ಆಫ್ ದಮ್ ಲಿಸನ್ಸ್ ಟು ಈಚ್ ಅದರ್. ಸೊ ಇಲ್ಲಿಯವರೆಗೆ ಏನೊಂದು ಪ್ರೋಸೆಸ್ ಆಯಿತು, ಈ ಒಂದು 3 ಲೇಯರ್ ಕೂಡ ಬ್ರೌಸರ್ ಲೆವೆಲಲ್ಲಿ ಆಗುತ್ತೆ. ಸೊ ಬ್ರೌಸರ್ ಲೆವೆಲ್, these 3 layers belongs to browser level. ಸೊ ಬ್ರೌಸರ್ ಲೆವೆಲಲ್ಲಿ ಈ 3 ಲೇಯರ್ಸ್ ಮುಗೀತು. ನೆಕ್ಸ್ಟ್ ಲೇಯರ್ ಅಲ್ಲಿ ಯುವರ್ ಡೇಟಾ ಆರ್ ಯುವರ್ ರಿಕ್ವೆಸ್ಟ್ ಇಸ್ ಲೀವಿಂಗ್ ಯುವರ್ ಬ್ರೌಸರ್ ಆ್ಯಂಡ್ ಗೆಟಿಂಗ್ ಅಹೆಡ್ ಇಂಟು ಇಂಟರ್ನೆಟ್. ಸೊ ಇಂಟರ್ನೆಟ್ಗೆ ಇದು ಮೂವ್ ಆಗಬೇಕು ಅಂತಂದರೆ ಯಾವ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡ್ಕೊಂಡು ಇದು ಮೂವ್ ಆಗಬೇಕು. ಸೊ ಇಲ್ಲಿ ಅಗೈನ್ ವಿ ಹ್ಯಾವ್ 2 protocols, TCP ಆರ್ UDP. ಸೊ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆರ್ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಅಂತ 2 ಪ್ರೋಟೋಕಾಲ್ ಬರುತ್ತೆ. ಸೊ TCP UDP ಪ್ರೋಟೋಕಾಲ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸೊ TCP ಪ್ರೋಟೋಕಾಲಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಆಸ್ ವಿ ಸೀನ್ ಬಿಫೋರ್, ಸೊ ನಾವು ಕಳಿಸೋ ಒಂದು ಸಿಂಕಿಗೆ ಅಕ್ನಾಲೆಡ್ಜ್ಮೆಂಟ್ ಇರುತ್ತೆ. ಸೊ ಇಫ್ ಯು ಸೆಂಡ್ ಸಿಂಕ್ ರಿಕ್ವೆಸ್ಟ್, ವಿ ವಿಲ್ ಗೆಟ್ a respective acknowledgement response from the sender or receiver. ಸೊ TCPಯಲ್ಲಿ
ಸೊ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಂತ ಬಂದಾಗ ಅದೇನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಕಳಿಸ್ತಿರೋ ಡೇಟಾನ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಎಂಟೈರ್ ಡೇಟಾ ನಿಮ್ದು ಎಂಟೈರ್ ಒಂದು ಬಿಗ್ ಚಂಕ್ ಆಫ್ ಡೇಟಾ ಇದ್ರೆ ಸೊ ಆ ಡೇಟಾನ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಆ ಒಂದು ಸ್ಮಾಲರ್ ಚಂಕ್ಸ್ ಆಫ್ ಪ್ಯಾಕೆಟ್ಸ್ನ TCP by using TCP protocol ಆದರೆ ಈಚ್ ಪ್ಯಾಕೆಟ್ ಕೂಡ ಸೆಂಡ್ ಆದಾಗ ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ದಟ್ ಪ್ಯಾಕೆಟ್ಸು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಹೋಗುತ್ತೆ. ಸೊ ಒನ್ ಪ್ಯಾಕೆಟ್ ಹೋಗುತ್ತೆ, ಸೊ ಒನ್ ಪ್ಯಾಕೆಟ್ ರಿಸೀವ್ಡ್ ಅಂತ ಅದು ಅಕ್ನಾಲೆಜ್ಮೆಂಟ್ ಕಳಿಸಿದಾಗ ಇದು ಸೆಕೆಂಡ್ ಪ್ಯಾಕೆಟ್ ಕಳಿಸುತ್ತೆ. ಇದು ಸೆಕೆಂಡ್ ಪ್ಯಾಕೆಟ್ ರಿಸೀವ್ ಆಗಿ ಅದರದ್ದು ಅಕ್ನಾಲೆಜ್ಮೆಂಟ್ ಬಂದಾಗ ಥರ್ಡ್ ಪ್ಯಾಕೆಟ್ ಕಳಿಸುತ್ತೆ. ಥರ್ಡ್ ಡೇಟಾ ಪ್ಯಾಕೆಟ್ ಹೋಗಿ ಅಕ್ನಾಲೆಜ್ಮೆಂಟ್ ಬಂದಾಗ ಫೋರ್ತ್ ಕಳಿಸುತ್ತೆ. ಅದೇ ರೀತಿ TCP ಪ್ರೋಟೋಕಾಲ್ ಅಲ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಡೇಟಾ ಪ್ಯಾಕೆಟ್ಸ್ ಹೋಗುತ್ತೆ, ಡೇಟಾ ಪ್ಯಾಕೆಟ್ಸ್ ಸೆಂಡರ್ ಇಂದ ರಿಸೀವರ್ಗೆ ಹೋಗುತ್ತೆ, ರಿಸೀವರ್ ರೆಸ್ಪಾನ್ಸ್ ಸಿಂಕ್ ಬಂದಿದೆ ಅಂತ ಸಿಂಕ್ ಅಕ್ನಾಲೆಡ್ಜ್ ಮಾಡುತ್ತೆ. ಆ ಸಿಂಕ್ ಅಕ್ನಾಲೆಡ್ಜ್ ಮಾಡಿದ್ಮೇಲೆ ಪುನಃ TCP ಸೆಕೆಂಡ್ ಪ್ಯಾಕೆಟ್ ಕಳಿಸುತ್ತೆ, ಪುನಃ ನೆಕ್ಸ್ಟ್ ರಿಸೀವರ್ ಅಕ್ನಾಲೆಡ್ಜ್ ಕಳಿಸುತ್ತೆ, ನೆಕ್ಸ್ಟ್ ಥರ್ಡ್ ಪ್ಯಾಕೆಟ್ ಕಳಿಸುತ್ತೆ. ಈ ರೀತಿ TCP ಸೀಕ್ವೆನ್ಷಿಯಲ್ ಆಗಿ ವಿತ್ ಅಕ್ನಾಲೆಡ್ಜ್ಮೆಂಟ್ ಅದು ಡೇಟಾ ಪ್ಯಾಕೆಟ್ಸ್ನ ಸೆಂಡ್ ಮಾಡುತ್ತೆ. ಸೊ ಅದೇ UDPಗೆ ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ UDP it keeps all small chunks of data packets and it sends all those data packets rigorously. ಸೊ ಸ್ಪೀಡ್ ಆಗಿ ಇದು ಪ್ರತಿಯೊಂದು ಡೇಟಾ ಪ್ಯಾಕೆಟ್ಸ್ನ ಕಳಿಸುತ್ತೆ. ಸೊ ಇಲ್ಲಿ UDP ಬೈ ಯೂಸಿಂಗ್ UDP ಏನಾಗಬಹುದು ಅಂತಂದ್ರೆ ಸೊ TCPಯಲ್ಲಿ ನಮಗೆ ಪ್ರತಿಯೊಂದು ಡೇಟಾ ಪ್ಯಾಕೆಟ್ ರೀಚ್ ಆಗಿದ್ದು ನಮಗೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಸೊ ದಟ್ ಆ ಅಕ್ನಾಲೆಜ್ಮೆಂಟ್ ಬರಲಿಲ್ಲ, ಈ ರಿಸೀವರ್ ಇಂದ ಅಕ್ನಾಲೆಜ್ಮೆಂಟ್ ಬರಲಿಲ್ಲ ಅಂದ್ರೆ ನಮ್ದು ನೆಕ್ಸ್ಟ್ ಡೇಟಾ ಪ್ಯಾಕೆಟ್ ಸೆಂಡೇ ಆಗೋದಿಲ್ಲ. ಬಟ್ UDPಲಾದರೆ UDPಲಿ ಏನು ಒಂದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ನಂಬರ್ ಆಫ್ ಡೇಟಾ ಪ್ಯಾಕೆಟ್ಸ್ ಇರುತ್ತೆ ಅದೆಲ್ಲ ರಿಗರಸ್ ಆಗಿ ಫಾಸ್ಟ್ ಆಗಿ ಸೆಂಡ್ ಆಗುತ್ತೆ. ಸೊ ಫಾಸ್ಟ್ ಆಗಿ ಸೆಂಡ್ ಆದ್ಮೇಲೆ ನಮಗೆ ಯಾವ ಡೇಟಾ ಪ್ಯಾಕೆಟ್ ಹೋಗಿದೆ, ಯಾವ ಡೇಟಾ ಪ್ಯಾಕೆಟ್ ಹೋಗಿಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಗೋದಿಲ್ಲ. ಸೊ ದೇರ್ ಮೇ ಬಿ ಎ ಸಿನಾರಿಯೋ ದಟ್ ವಿ ಮೇ ಲೂಸ್ ಸಮ್ ಡೇಟಾ ಪ್ಯಾಕೆಟ್ಸ್ ಓವರ್ ಇಂಟರ್ನೆಟ್. ಸೊ ಕೆಲವೊಂದು ಡೇಟಾ ಪ್ಯಾಕೆಟ್ಸ್ ಲಾಸ್ ಕೂಡ ಆಗ್ಬೋದು, ನಮಗೆ ಅದು ಪರ್ಟಿಕ್ಯುಲರ್ ಆಗಿ ರೀಚ್ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಈ ಎರಡು ಥರದ ಪ್ರೋಟೋಕಾಲ್ ಅಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಬೇಕು, ವಿಚ್ ಈಸ್ ದ ಮೋಸ್ಟ್ ಸ್ಯೂಟಬಲ್ ಪ್ರೋಟೋಕಾಲ್ ಫಾರ್ ಅವರ್ ಪ್ರೋಸೆಸ್ ಅನ್ನೋದು ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸಿಸ್ಟಮ್ಸ್ ಕೂಡ TCP ಪ್ರೋಟೋಕಾಲ್ನ ಯೂಸ್ ಮಾಡುತ್ತೆ ಬಿಕಾಸ್ ಇಟ್ಸ್ ಮೋಸ್ಟ್ ಎಫಿಷಿಯಂಟ್ ಆ್ಯಂಡ್ ಇಟ್ಸ್ ಮೋಸ್ಟ್ ರಿಲಯಬಲ್. ಸೊ ಬಿಕಾಸ್ ನಮಗೆ ಯಾವ ಡೇಟಾ ಪ್ಯಾಕೆಟ್ಸ್ ಕೂಡ ಲಾಸ್ ಆಗೋ ಚಾನ್ಸಸ್ ಇರಲ್ಲ ಆ್ಯಂಡ್ ಈವನ್ ದೋ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಇಫ್ ಯು ಲಾಸ್ಟ್ ಎನಿ ಆಫ್ ದೆಮ್. ಸೊ ಈ ಒಂದು ಪ್ರೋಟೋಕಾಲ್, ಈ ಟೂ ಟೈಪ್ಸ್ ಆಫ್ ಪ್ರೋಟೋಕಾಲ್ ಏನಿದೆ, ಈ ಟೂ ಟೈಪ್ಸ್ ಅಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಬೇಕು ಅನ್ನೋದು ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲೇಯರ್ 4 ಟ್ರಾನ್ಸ್ಪೋರ್ಟೇಷನ್ ಲೇಯರ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ L3, ದ ನೆಟ್ವರ್ಕ್ ಲೇಯರ್. ಸೊ ನೆಟ್ವರ್ಕ್ ಲೇಯರ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸೊ ಬೈ ಕಂಟಿನ್ಯೂಯಿಂಗ್ ವಿತ್ ಲೇಯರ್ 4 ಟ್ರಾನ್ಸ್ಪೋರ್ಟೇಷನ್ ಲೇಯರ್, ಸೊ ಟ್ರಾನ್ಸ್ಪೋರ್ಟೇಷನ್ ಲೇಯರ್ ಅಲ್ಲಿ ಈ ಪ್ರೋಟೋಕಾಲ್ನ ಯೂಸ್ ಮಾಡ್ಕೊಂಡು ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಬೇಕು, ಐದರ್ TCPನ UDPನ ಅಂತ ಸೆಲೆಕ್ಟ್ ಮಾಡಿಕೊಂಡು ಡೇಟಾ ಬಿಗ್ ಚಂಕ್ಸ್ ಆಫ್ ಡೇಟಾನ ಅದು ಸ್ಮಾಲರ್ ಚಂಕ್ಸ್ ಆಗಿ ಡಿವೈಡ್ ಮಾಡುತ್ತೆ ಆಸ್ ಎ ಡೇಟಾ ಪ್ಯಾಕೆಟ್ಸ್. ಸೊ ಈ ಲೇಯರ್ ಅಲ್ಲಿ ಡೇಟಾ ಪ್ಯಾಕೆಟ್ಸ್ ಆಗಿರುತ್ತೆ, ಡೇಟಾ ಪ್ಯಾಕೆಟ್ಸ್. ಸೊ by taking all these data packets in layer 3, ಸೊ ಆ ಡೇಟಾ ಪ್ಯಾಕೆಟ್ಸ್ಗೆ ಸೋರ್ಸ್ IP ಅಡ್ರೆಸ್ ಮತ್ತೆ ಟಾರ್ಗೆಟ್ IP ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ಆಡ್ಸ್ ಸೋರ್ಸ್ ಅಂಡ್ ಟಾರ್ಗೆಟ್ IP ಫಾರ್ ಆಲ್ ಪ್ಯಾಕೆಟ್ಸ್. ಸೊ ಎಲ್ಲ ಡೇಟಾ ಪ್ಯಾಕೆಟ್ಸ್ಗೂ ಸೋರ್ಸ್ IP ಮತ್ತೆ ಟಾರ್ಗೆಟ್ IP-ನ ಆ್ಯಡ್ ಮಾಡುತ್ತೆ. ಸೊ ದಟ್ ಪ್ರತಿಯೊಂದು ಪ್ಯಾಕೆಟ್ಗೆ ಕೂಡ ಯಾವ ಸೋರ್ಸ್ ಇಂದ ಬರ್ತಿದೆ ಆ್ಯಂಡ್ ಯಾವ ಡೆಸ್ಟಿನೇಷನ್ ಅಡ್ರೆಸ್ಗೆ ಹೋಗ್ಬೇಕು ಅನ್ನೋ ಕ್ಲಿಯರ್ ಕಟ್ ಐಡಿಯಾನ ಈ ಲೇಯರ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಎಲ್ಲಿಂದ ಬಂದಿದೆ ಸೋರ್ಸ್ IP ಇದೆ, ಎಲ್ಲಿಗೆ ಹೋಗಬೇಕು ಟಾರ್ಗೆಟ್ IP ಅಡ್ರೆಸ್ ಇದೆ. ಸೊ ಗೂಗಲ್ IP ಅಡ್ರೆಸ್ಸು ಇಲ್ಲಿ ಆ್ಯಡ್ ಆಗುತ್ತೆ. ಯುವರ್ ಎಂಟೈರ್ ಪ್ರೋಸೆಸ್ ಅಲ್ಲಿ ಎಲ್ಲಿಂದ ಡೇಟಾ ಬಂದಿದೆ ಆ್ಯಂಡ್ ಎಲ್ಲಿಗೆ ಡೇಟಾ ಹೋಗಬೇಕು ಅನ್ನೋದು ಈ ಲೇಯರ್ ಅಲ್ಲಿ ಆ್ಯಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಲೇಯರ್ 2, ಡೇಟಾ ಲಿಂಕ್ ಲೇಯರ್. ಸೊ ಡೇಟಾ ಲಿಂಕ್ ಲೇಯರ್ ಅಲ್ಲಿ ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಇದು ಪರ್ಟಿಕ್ಯುಲರ್ ಸೋರ್ಸ್ IP ಆ್ಯಂಡ್ ಟಾರ್ಗೆಟ್ IP ಈಚ್ ಪ್ಯಾಕೆಟಿಗೆ ಬಂದಮೇಲೆ
ಸೊ ಆ ಪ್ಯಾಕೆಟ್ಸ್ ಎಲ್ಲ ಫ್ರೇಮ್ಸ್ ಆಗಿ ಕನ್ವರ್ಟ್ಸ್ ಆಗುತ್ತೆ. ಫ್ರೇಮ್ಸ್ ಆಗಿ ಕನ್ವರ್ಟ್ ಆಗಿ ಅಂಡ್ ಆಡ್ಸ್ ಮ್ಯಾಕ್ ಅಡ್ರೆಸ್ ಆಫ್ ದಿ ರೌಟರ್. ಸೊ ಐ ಪಿ ಅಡ್ರೆಸ್ ಆಯಿತು, ಡೇಟಾ ಪ್ಯಾಕೆಟ್ಸ್ಗೆ ಸೋರ್ಸ್ ಐ ಪಿ ಟಾರ್ಗೆಟ್ ಐ ಪಿನ ಆ್ಯಡ್ ಮಾಡಾಯಿತು. ಸೊ ನೆಕ್ಸ್ಟ್ ಅದಕ್ಕೆ ಡಿವೈಸಸ್ನ ಐಡೆಂಟಿಫೈ ಮಾಡಬೇಕಲ್ವಾ. ಸೊ ಇಂಟರ್ನೆಟ್ಟಲ್ಲಿ ಒಂದು ಅಡ್ರೆಸ್ನ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ ಇಟ್ ವಿಲ್ ಯೂಸ್ ಐ ಪಿ ಅಡ್ರೆಸ್. ಸೊ ಪರ್ಟಿಕ್ಯುಲರ್ ಡಿವೈಸ್ನ ಯುನೀಕ್ ಆಗಿ ಐಡೆಂಟಿಫೈ ಮಾಡಬೇಕು ಅಂತಂದರೆ ಇಟ್ ಯೂಸಸ್ ಮ್ಯಾಕ್ ಅಡ್ರೆಸ್. ಸೊ ಮ್ಯಾಕ್ ಅಡ್ರೆಸ್ ಅಂತಂದರೆ ಆ ಫಿಸಿಕಲ್ ಒಂದು ಏನು ಡಿವೈಸಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಫಿಸಿಕಲ್ ಡಿವೈಸ್ನ ಐಡೆಂಟಿಫೈ ಮಾಡೋದಕ್ಕೆ, ಆ ರೌಟರ್ನ ಐಡೆಂಟಿಫೈ ಮಾಡೋದಕ್ಕೆ ಮ್ಯಾಕ್ ಅಡ್ರೆಸ್ನ ಯೂಸ್ ಮಾಡ್ತೀವಿ. ಸೊ ಈ ಮ್ಯಾಕ್ ಅಡ್ರೆಸ್ಸು ಬಿಲ್ಟ್ ಇನ್ ಮ್ಯಾನುಫ್ಯಾಕ್ಚರ್ ಆಗಿ ಬರಬೇಕಾದ್ರೆ ಮ್ಯಾಕ್ ಅಡ್ರೆಸ್ಸು ಈಚ್ ಡಿವೈಸಸ್ಗೂ ಬರುತ್ತೆ ಆ್ಯಂಡ್ ಇಟ್ ಈಸ್ ಯೂನಿಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಡಿವೈಸ್. ಸೊ ಇಲ್ಲಿ ಈ ಒಂದು ಸ್ಟೇಜಲ್ಲಿ ಆ ರೌಟರ್ದು ಮ್ಯಾಕ್ ಅಡ್ರೆಸ್ ಆ ಪ್ಯಾಕೆಟ್ಸ್ ಫ್ರೇಮ್ಸ್ ಆಗಿ ಕನ್ವರ್ಟ್ ಆಗಿ ಅದ್ರ ಜೊತೆಗೆ ಮ್ಯಾಕ್ ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ಸೊ ದಟ್ ಆ ಈಚ್ ಫ್ರೇಮ್ಸ್ಗೂ ಕೂಡ ಯಾವ ಒಂದು ಪರ್ಟಿಕ್ಯುಲರ್ ಡಿವೈಸ್ಗೆ ನಾನು ಹೋಗಿ ರೀಚ್ ಆಗಬೇಕು ಅನ್ನೋ ಒಂದು ಅಡ್ರೆಸ್ಸು ಅದರೊಳಗೆ ಅಸೋಸಿಯೇಟ್ ಆಗಿಬಿಡುತ್ತೆ. ಸೊ ಟಿಲ್ ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಇಲ್ಲಿ ನೆಕ್ಸ್ಟ್ ದ ಫೈನಲ್ ಲೇಯರ್ ಇಸ್ ಫಿಸಿಕಲ್ ಲೇಯರ್. ಸೊ ಐ ಪಿ ಅಡ್ರೆಸ್ ಇದೆ, ಪರ್ಟಿಕ್ಯುಲರ್ ಡಿವೈಸ್ದು ಮ್ಯಾಕ್ ಅಡ್ರೆಸ್ ಇದೆ. ಸೊ ದೆನ್ ಫೈನಲ್ ಆಗಿ ಡೇಟಾ ಫ್ಲೋ ಆಗುತ್ತೆ. ಯುವರ್ ಡೇಟಾ ಫ್ಲೋಸ್ ಥ್ರೂ ವೈಫೈ ಆರ್ ರೌಟರ್ ನೆಟ್ವರ್ಕ್. ಸೊ ಈ ನೆಟ್ವರ್ಕಲ್ಲಿ ಫ್ಲೋ ಆಗಿ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ನಿಮ್ಮ ಒಂದು ಡೆಸ್ಟಿನೇಷನ್ ಡಿವೈಸ್ಗೆ ಸೆಂಡ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ the process that takes place when you type google.com in your laptop. ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸಲ್ಲಿ ಜಸ್ಟ್ ನಾವು ಹೇಗೆ ಒಂದು ಅಡ್ರೆಸ್ನ ಒಂದು ಲೆಟರ್ನ ಪೋಸ್ಟ್ ಮಾಡೋ ಒಂದು ಎಕ್ಸಾಂಪಲ್ನ ತಗೊಂಡು ಹೇಗೆ ಅರ್ಥ ಮಾಡ್ಕೊತಾ ಇದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್, ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ವೆನ್ ಯು ಟೈಪ್ google.com ಇನ್ ಯುವರ್ ಲ್ಯಾಪ್ಟಾಪ್. ಸೊ ನಿಮ್ಮ ಡೇಟಾ ರಿಕ್ವೆಸ್ಟ್ ಇನಿಷಿಯೇಷನ್ ಆಗುತ್ತೆ. ಯಾವ HTTPನ ಯೂಸ್ ಮಾಡಬೇಕು ಅನ್ನೋದು ಲೇಯರ್ 7ಅಲ್ಲಿ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಲೇಯರ್ 6ಅಲ್ಲಿ ನಿಮ್ಮ ಒಂದು ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ. ಲೇಯರ್ 5ಅಲ್ಲಿ ಸೆಂಡರ್ ಮತ್ತು ರಿಸೀವರ್ ನಿಮ್ಮ ಮತ್ತು ಆ ಗೂಗಲ್ ಸರ್ವರ್ ನಡುವೆ ಒಂದು ಸೆಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಲೇಯರಲ್ಲಿ ನಿಮ್ಮ ಎಂಟೈರ್ ಡೇಟಾ ಏನಿರುತ್ತೆ ಅದೆಲ್ಲ ಪ್ಯಾಕೆಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸ್ಮಾಲರ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಆಗಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಲೇಯರ್ 4ಅಲ್ಲಿ ಡಿಸೈಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲೇಯರ್ 3ಅಲ್ಲಿ ನಿಮಗೆ ಸೋರ್ಸ್ ಐ ಪಿ ಮತ್ತು ಟಾರ್ಗೆಟ್ ಐ ಪಿನ ಈಚ್ ಪ್ಯಾಕೆಟ್ಸ್ಗೆ ಅಸೋಸಿಯೇಟ್ ಮಾಡುತ್ತೆ, ಆ್ಯಡ್ ಮಾಡುತ್ತೆ. ಸೊ ಸೋರ್ಸ್ ಐ ಪಿ ಆ್ಯಂಡ್ ಟಾರ್ಗೆಟ್ ಐ ಪಿ ಆದಮೇಲೆ ಪರ್ಟಿಕ್ಯುಲರ್ ಡಿವೈಸ್ ಅಥವಾ ಪರ್ಟಿಕ್ಯುಲರ್ ರೌಟರ್ಗೆ ರೀಚ್ ಆಗೋದಕ್ಕೆ ನೆಕ್ಸ್ಟ್ ರೌಟರ್ದು ಮ್ಯಾಕ್ ಅಡ್ರೆಸ್ನ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿಂದ ಪ್ಯಾಕೆಟ್ಸ್ ಇದ್ದಿದ್ದು ಫ್ರೇಮ್ಸ್ ಆಗಿ ಕನ್ವರ್ಟ್ ಆಗಿ ಈಚ್ ಫ್ರೇಮ್ಸ್ಗೆ ಮ್ಯಾಕ್ ಅಡ್ರೆಸ್ನ ಆ್ಯಡ್ ಮಾಡುತ್ತೆ. ಸೊ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್. ಸೊ ನೆಕ್ಸ್ಟ್ ಇನ್ ಲೇಯರ್ 1ಅಲ್ಲಿ ನಿಮ್ಮ ಆ ಡೆಸ್ಟಿನೇಷನ್ ವೈಫೈ ರೌಟರ್ ಅಥವಾ ನೆಟ್ವರ್ಕ್ ಮುಖಾಂತರ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಆ ಒಂದು ಸರ್ವರ್ಗೆ ರಿಕ್ವೆಸ್ಟ್ ಹೋಗುತ್ತೆ. ಸೊ ರಿಕ್ವೆಸ್ಟ್ ಹೋಗಾದ್ಮೇಲೆ ನೆಕ್ಸ್ಟ್ ನಿಮ್ಮ ತಲೆಯಲ್ಲಿ ಇವಾಗ ಹೊಡಿತಿರ್ಬೋದು, ಗುರು ಇಲ್ಲಿವರೆಗೆ ಜಸ್ಟ್ ನೀವು ಹೇಗೆ ಡೇಟಾನ ಸೆಂಡ್ ಮಾಡ್ತೀವಿ ಅನ್ನೋದನ್ನ ಹೇಳಿದೆ. ಸೊ ನೆಕ್ಸ್ಟ್ ಗೂಗಲಲ್ಲಿ ಏನಾಗುತ್ತೆ, ಗೂಗಲ್ ಸರ್ವರ್ ಸೈಡಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಅಗೈನ್ ಇಟ್ಸ್ ಸ್ಟಾರ್ಟ್ಸ್ ಫ್ರಮ್ L7 to L1. ಸೊ ಡೇಟಾ ಈ ಆರ್ಡರಲ್ಲಿ ಹೋದರೆ ಉಲ್ಟಾ ಬರಬೇಕಲ್ವಾ ಅಂತ ನೀವು ಕೇಳ್ಬೋದು. ಸೊ ಆ ಉಲ್ಟಾ ಯಾವಾಗ ಆಗುತ್ತೆ ಅನ್ನೋದನ್ನು ಇವಾಗ ಹೇಳ್ತೀನಿ, ಇವಾಗ ನೀಟಾಗಿ ಫೋಕಸ್ ಮಾಡಿ. ಸೊ ಇವಾಗ L7 to L1 ನೀವು ಡೇಟಾ ರಿಕ್ವೆಸ್ಟ್ನ ಇನಿಷಿಯೇಟ್ ಮಾಡಿದ್ದಾದರೆ ಗೂಗಲ್ಲು ಈ L1 ಲೇಯರಿಂದ ಬಂದಿದ್ದ ಇನ್ಪುಟ್ನ ರಿಸೀವ್ ಮಾಡುತ್ತೆ. ಸೊ ದಟ್ ಇವಾಗ ಇದಕ್ಕೆ ಅರ್ಥ ಆಗುತ್ತೆ. ಸೊ ಯೂಸರ್ ನನಗೆ google.com ಅಂತ ರಿಕ್ವೆಸ್ಟ್ ಹಾಕಿದ್ದಾನೆ. ಸೊ ಇವಾಗ ನಾನೇನು ಮಾಡಬೇಕು ಅಂತಂದರೆ ಗೂಗಲ್ ಹೋಮ್ ಪೇಜ್ದು ಔಟ್ಪುಟ್ನ ರೆಂಡರ್ ಮಾಡಬೇಕು. ಸೊ ಅದಕ್ಕೆ ಗೂಗಲ್ ಏನು ಮಾಡುತ್ತೆ, ಸೊ ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಫ್ರಮ್ ಲೆವೆಲ್ 7. ಸೊ ಗೂಗಲ್ಸ್ ಕೂಡ ಲೆವೆಲ್ 7ಇಂದ ಸ್ಟಾರ್ಟ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಲೇಯರ್ಲಿ ಅದು ಕೂಡ HTTP ಅಥವಾ HTTPSನ ಯೂಸ್ ಮಾಡ್ಕೊಂಡು ಡೇಟಾ ರೆಸ್ಪಾನ್ಸ್ ರಿಕ್ವೆಸ್ಟ್ನ ಇನಿಷಿಯೇಟ್ ಮಾಡುತ್ತೆ. ಸೊ ಇಲ್ಲಿ ರೆಸ್ಪಾನ್ಸ್ ರಿಕ್ವೆಸ್ಟ್ ಇನಿಷಿಯೇಟ್ ಆದಮೇಲೆ ಆ ರೆಸ್ಪಾನ್ಸ್ ಕೂಡ ಲೇಯರ್ 6ಅಲ್ಲಿ ಎನ್ಕ್ರಿಪ್ಟ್ ಆಗುತ್ತೆ. ಲೇಯರ್ 6ಅಲ್ಲಿ ಎನ್ಕ್ರಿಪ್ಟ್ ಆದಮೇಲೆ ಇಲ್ಲಿ ಸೆಷನ್ ಕ್ರಿಯೇಟ್ ಆಗೋದಿಲ್ಲ, ಇಟ್ ಯೂಸಸ್ ದ ಎಕ್ಸಿಸ್ಟಿಂಗ್
It uses the existing session. Uses the existing session. It existing session ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಲೇಯರ್ಲಿ TCP ಅಥವಾ UDP ಪ್ರೋಟೋಕಾಲ್ನ ಯೂಸ್ ಮಾಡ್ಕೊಂಡು it also divides the entire data into smaller packets and then in next ಅಲ್ಲಿ ಅದಕ್ಕೆ ಆಲ್ರೆಡಿ ಟಾರ್ಗೆಟ್ IP ಗೊತ್ತು. ಸೊ ಈ ಕಡೆಯಿಂದ ಹೋಗ್ತಾ ಸೋರ್ಸ್ IP ನಿಮ್ಮ ಅಡ್ರೆಸ್ಸು, ಟಾರ್ಗೆಟ್ IP ಗೂಗಲ್ ಅಡ್ರೆಸ್, ಗೂಗಲ್ IP. ಬಟ್ ಈ ಕಡೆಯಿಂದ ಟಾರ್ಗೆಟ್ IP ಬಂದ್ಬಿಟ್ಟು ಗೂಗಲ್ದ ಅಡ್ರೆಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಮೆನ್ಷನ್ ಮಾಡಿರೋ ನಿಮ್ಮ ಡೇಟಾ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇರೋ ಸೋರ್ಸ್ ಅಡ್ರೆಸ್ ಇವಾಗ ಗೂಗಲ್ಗೆ ಟಾರ್ಗೆಟ್ ಅಡ್ರೆಸ್ಸು. ಸೊ ಈ ಟಾರ್ಗೆಟ್ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಪ್ಯಾಕೆಟ್ಸ್ಗೂ ಆ್ಯಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಟ್ ಆಡ್ಸ್ ದ ಮ್ಯಾಕ್ ಅಡ್ರೆಸ್ ಆಫ್ ದಿ ರೌಟರ್. ಹೂಸ್ ರೌಟರ್? ಯುವರ್ ರೌಟರ್. ಸೊ ನಿಮ್ಮ ಇಂಟರ್ನೆಟ್ಟಲ್ಲಿ ನಿಮ್ಮ ಒಂದು ಮ್ಯಾಕ್ ಅಡ್ರೆಸ್ ರೌಟರ್ಗೆ ಪರ್ಟಿಕ್ಯುಲರ್ ಡಿವೈಸಸ್ಗೆ ಡೇಟಾ ಬರಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಿ ಇಲ್ಲಿ ಆ ಫ್ರೇಮ್ಸ್ಗೆ ಮ್ಯಾಕ್ ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ಸೊ ಈ ಒಂದು L2 ಅಲ್ಲಿ ಡೇಟಾ ಪ್ಯಾಕೆಟ್ಸ್ನ ಫ್ರೇಮ್ಸ್ ಆಗಿ ಕನ್ವರ್ಟ್ ಮಾಡಿ ಮ್ಯಾಕ್ ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಫಿಸಿಕಲ್ ಲೇಯರಲ್ಲಿ ನಿಮಗೆ ನಿಮ್ಮ ರೌಟರ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಅಥವಾ ನಿಮ್ಮ ವೈಫೈ ರೌಟರ್ ಮುಖಾಂತರ ನಿಮಗೆ ಡೇಟಾ ಸಿಗುತ್ತೆ. ಸೊ ಇದಿಷ್ಟು ಎನ್ಕ್ಯಾಪ್ಸುಲೇಷನ್ ಆಯಿತು. ಸೊ ಗೂಗಲ್ ಸರ್ವರ್ ಕಡೆಯಿಂದ ಎನ್ಕ್ಯಾಪ್ಸುಲೇಷನ್, ನೀವು ರಿಕ್ವೆಸ್ಟ್ನ ಇಲ್ಲಿ ಕಳಿಸೋದು ಕೂಡ ಎನ್ಕ್ಯಾಪ್ಸುಲೇಷನ್ ಆಗಿರುತ್ತೆ. ಸೊ ಗೂಗಲ್ ಸರ್ವರ್ ಅದನ್ನು ರಿಸೀವ್ ಮಾಡಿ ಪುನಃ ನಿಮಗೆ ಡೇಟಾ ಕಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಅದು ಕೂಡ ಎನ್ಕ್ಯಾಪ್ಸುಲೇಷನ್ ಮಾಡಿರುತ್ತೆ. ಸೊ ದಿಸ್ ಈಸ್ ಯು. ಲೆಟ್ ಮಿ ಯೂಸ್ ದಿಸ್ request from you. This is you and this is Google. This is Google. It sends the response to you by using the same procedure L7 to L1. This is also encapsulation. This is also encapsulation. So this is encapsulation. This is also encapsulation. ಸೊ ನೆಕ್ಸ್ಟ್, ಸೊ ಇವಾಗ ಗೂಗಲ್ ಕಳಿಸಿರೋಂಥ ರೆಸ್ಪಾನ್ಸು ನಿಮ್ಮ ಹತ್ರ ಇದೆ. ಸೊ ನಿಮ್ಮ ಒಂದು ಈ ಫಿಸಿಕಲ್ ಲೇಯರ್ವರೆಗೂ ಬಂದಿದೆ. ಇವಾಗ ಯುವರ್ ಸಿಸ್ಟಮ್ ರಿಸೀವ್ಸ್ ಇಟ್ ಇನ್ ಎ ರಿವರ್ಸ್ ಆರ್ಡರ್. ಸೊ L7 to L1 ನೀವು ರಿಕ್ವೆಸ್ಟ್ನ ಇನಿಷಿಯೇಟ್ ಮಾಡಿದ್ರಿ, ಗೂಗಲ್ ಕೂಡ L7 ಇಂದ L1 ಸೀಕ್ವೆನ್ಷಿಯಲಲ್ಲಿ ಡೇಟಾನ ಸೆಂಡ್ ಮಾಡಿದೆ. ಬಟ್ ವಾಟ್ ಯುವರ್ ಸಿಸ್ಟಮ್ ಡೂಸ್ ನೌ ಇಸ್ ಇಟ್ ಡಿಕ್ಯಾಪ್ಸುಲೇಟ್ಸ್ ಇಟ್. ಸೊ ರಿವರ್ಸ್ ಆರ್ಡರಲ್ಲಿ ಅದನ್ನು ಅನ್ಪ್ಯಾಕ್ ಮಾಡ್ತಾ ಬರುತ್ತೆ. ಅನ್ಪ್ಯಾಕ್ ಇನ್ ದ ಸೆನ್ಸ್ ಡಿಕ್ಯಾಪ್ಸುಲೇಷನ್ ಮಾಡ್ತಾ ಬರುತ್ತೆ. ಸೊ ಯುವರ್ ಸಿಸ್ಟಮ್ ಗೆಟ್ಸ್ ಡೇಟಾ ಇನ್ ದಿಸ್ ಡೈರೆಕ್ಷನ್. ಸೊ ಫಸ್ಟ್ ಇಟ್ ವಿಲ್ ಗೆಟ್ ದ ಫಿಸಿಕಲ್ ಲೇಯರ್. ಸೊ ವೈಫೈ ರೌಟರ್ ಮುಖಾಂತರ ಬರುತ್ತೆ. ಸೊ ಬಂದ ಮೇಲೆ ಇಟ್ ಚೆಕ್ಸ್ ದ ಮ್ಯಾಕ್ ಅಡ್ರೆಸ್, ಇಟ್ ಚೆಕ್ಸ್ ದ ಮ್ಯಾಕ್ ಅಡ್ರೆಸ್ ಆಫ್ ದ ಸೆಂಡರ್ ಆ್ಯಂಡ್ ಟಾರ್ಗೆಟ್ IP ಮತ್ತು ಸೋರ್ಸ್ IP ಚೆಕ್ ಮಾಡುತ್ತೆ. ಟಾರ್ಗೆಟ್ ಆ್ಯಂಡ್ ಸೋರ್ಸ್ IP ಚೆಕ್ ಮಾಡಾದ್ಮೇಲೆ ಯಾವ ಪ್ರೋಟೋಕಾಲಿಂದ ಬಂದಿದೆ, ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ಕೊಂಡು ಈ ಡೇಟಾ ಸೆಂಡ್ ಮಾಡಿದ್ದಾರೆ ಅಂದ್ ಯಾವ IP ಬಂದಿದೆ ಅನ್ನೋದು ಲೇಯರ್ 3 ಅಲ್ಲಿ ಗೊತ್ತಾಗುತ್ತೆ. ಸೊ ಯಾವ ಪ್ರೋಟೋಕಾಲಿಂದ ಬಂದಿದೆ ಅಂತ ಇಲ್ಲಿ ನೋಡಿ ಆ ಎಲ್ಲ ಡೇಟಾ ಪ್ಯಾಕೆಟ್ಸ್ನ ಸೆಕ್ಯೂರ್ ಆಗಿ ಕಲೆಕ್ಟ್ ಮಾಡ್ಕೊಳುತ್ತೆ. ಸೊ ಅಲ್ಲಿಂದ ಬೈ ಯೂಸಿಂಗ್ ಎಕ್ಸಿಸ್ಟಿಂಗ್ ಸೆಷನ್, ಸೊ ಈ ಡೇಟಾ ಪ್ಯಾಕೆಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯೂಸಿಂಗ್ ದ ಎಕ್ಸಿಸ್ಟಿಂಗ್ ಸೆಷನ್, ಸೊ ಇಟ್ ವಿಲ್ ಡಿಕ್ರಿಪ್ಟ್ ದ ಡೇಟಾ. ಇಲ್ಲಿ ಡೇಟಾ ಎನ್ಕ್ರಿಪ್ಷನ್ ಆಗಿದೆ, ಇಲ್ಲಿ ಡೇಟಾನ ಲಾಕ್ ಮಾಡಿದ್ರು. ಬಟ್ ಬರ್ತಾ ಇದು ರಿಸೀವ್ ಮಾಡಬೇಕಲ್ವಾ, ಗೂಗಲ್ ಏನು ಎನ್ಕ್ರಿಪ್ಟೆಡ್ ಡೇಟಾನ ಕಳಿಸಿದೆ ಇದು ಅದನ್ನು ಡಿಕ್ರಿಪ್ಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದಾಗೆ ಹೇಗೆ ABCಗೆ ನಾವು ಮಿಡಲಲ್ಲಿ 1 2 3ನ ಆ್ಯಡ್ ಮಾಡ್ತೀವಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ಆ್ಯಡ್ ಮಾಡಿರೋ 1 2 3ನ ರಿಮೂವ್ ಮಾಡಿ ಎಕ್ಸಾಕ್ಟ್ ಪ್ಯೂರ್ ABC ಡೇಟಾನ ನಾವು ರಿಸೀವ್ ಮಾಡ್ತೀವಿ. ಸೊ that data will be rendered to our browser by using HTTP or HTTPS protocol or browsing method. ಸೊ ಈ ವೇ ಅಲ್ಲಿ ನಮಗೆ ಫೈನಲ್ ಆಗಿ ನಮ್ಮ ಔಟ್ಪುಟ್ ಅಥವಾ ನಮ್ಮ ಏನು ಗೂಗಲ್ ಹೋಮ್ ಪೇಜ್ ಇದೆ ಅದು ಈ ಒಂದು ಆರ್ಡರಲ್ಲಿ ನಮಗೆ ರೆಂಡರ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ OSI ಮಾಡೆಲ್ ಆ್ಯಂಡ್ 7 ಲೇಯರ್ಸ್. ಸೊ ಟೆಕ್ನಿಕಲ್ ಆಗಿ ಈ ನೆಟ್ವರ್ಕಿಂಗ್ ಫಂಡಮೆಂಟಲ್ ಸೀರೀಸಲ್ಲಿ ನಾವು ಏನ ಕವರ್ ಮಾಡಬೇಕಿತ್ತು ಟೆಕ್ನಿಕಲ್ ಟರ್ಮ್ಸ್, ಟೆಕ್ನಿಕಲ್ ಫ್ಲೋ ಅಲ್ಲಿ, ಅದನ್ನು ನಾವು ಬೈ
ಫ್ರಮ್ ಸ್ಟಾರ್ಟ್ ನಾವು ಸಿಂಪಲರ್ ಎಕ್ಸಾಂಪಲ್ಸ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಂಪಲ್ ರಿಯಲ್ ಲೈಫ್ ಸಿನಾರಿಯೋಸ್ನ ಯೂಸ್ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ವಿ. ಬಟ್ ಟೆಕ್ನಿಕಲ್ ಆಗಿ ದಿಸ್ ಈಸ್ ವಾಟ್ the OSI model looks like, and this is what happens when you enter google.com in your laptop. So if you found this video interesting and you learned something new, please like and share it with your friends. If you are new to this channel, please subscribe and join our DevOps learning journey. Meet you in the next one. Thank you.